ಬಂಧುಗಳೇ ನಮಸ್ಕಾರ. ನಾನು ಪ್ರಮೋದ್ KRS ಪಕ್ಷದ ಮಂಡ್ಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ. ಇವತ್ತು ನನ್ನ ಜೊತೆಯಲ್ಲಿ ಮಳವಳ್ಳಿ ತಾಲೂಕು ಅಧ್ಯಕ್ಷರು ಮಾದೇಗೌಡರು ಇದ್ದಾರೆ, ಹಾಗೂ ಪ್ರಧಾನ ಕಾರ್ಯದರ್ಶಿ ಮಾದೇಸ್ವಾಮಿ ಅವರಿದ್ದಾರೆ, ಉಪಾಧ್ಯಕ್ಷರು ಪರಮೇಶ್ವರ್ ಇದ್ದಾರೆ, ಹಾಗೂ ಮೂರ್ತಿಯವರು ಮತ್ತೆ ಇನ್ನೊಬ್ಬರು KRS ಪಕ್ಷದ ಸೇನಾನಿಯವರಿದ್ದಾರೆ. ಲೈವ್ ಮಾಡ್ತಿದ್ದರಂತರು ಸತೀಶ್ ಅವರಿದ್ದಾರೆ. ಬಂಧುಗಳೇ, ಇನ್ನೊಬ್ರು ಶಿವಮೂರ್ತಿ ಅವರಿದ್ದಾರೆ. ಇವತ್ತು ನೀವೆಲ್ಲ ನೋಡಿದಾಗೆ ನಾವು ಇವತ್ತು ಮಳವಳ್ಳಿ ತಾಲೂಕು ಕಚೇರಿ ಇಒ ಆಫೀಸ್ ಹತ್ರ ಬಂದಿದ್ದೀವಿ. ವಿಚಾರ ಏನು ಅಂತಂದ್ರೆ, ತಾವೆಲ್ಲ ಗಮನಿಸಿದ್ರಿ, ಮಳವಳ್ಳಿ ತಾಲೂಕಿನ ಕಿರ್ಗಾವ್ಲು ಅದು ಬೆಂಡೂರ್ವಾಡಿ ಪಂಚಾಯಿತಿಲಿ ಕಳೆದ ಬಾರಿ ಈಗ ಸುಮಾರು ಕಳೆದ 15 ದಿನಗಳ ಹಿಂದೆ ನಮ್ಮ ತಂಡ ಅಲ್ಲಿ ಭೇಟಿ ನೀಡಿ ಅಲ್ಲಿದ್ದಂತಹ ಒಂದು ಸಮಸ್ಯೆಯನ್ನ ಆಲಿಸಿದ್ರು. ಬೆಂಡೂರ್ವಾಡಿಗೂ ಇದೇ ಮೊದಲೇ ಅಲ್ಲ, ಸುಮಾರು ಕಳೆದ ಬಾರಿ ಮೊದಲನೇದಾಗಿ ನಾನು ಸೇರಿದಂತೆ ಹಲವಾರು ಎಲ್ಲ ಭೇಟಿ ನೀಡಿದ್ದು. ಅದಾದ್ಮೇಲೆ ಮತ್ತೆ ಯಾರೋ ಬೇರೆ PDOನ ಹಾಕಿ, ಬಹುಶಃ ನಾನು ಹೋಗಿ ಬಂದ ಮೇಲೆ ಇಬ್ರು PDO ಏನೋ ಬದಲಾಗಿದ್ದಾರೆ. ಆದ್ರೂ ಯಥಾಸ್ಥಿತಿ ಅದೇ ಗತಿ ಇದೆ ಆ ಪಂಚಾಯತಿಲಿ. ಇದ್ರ ವಿಚಾರವಾಗಿ ಇಒ ಅವ್ರ ಮೇಲಧಿಕಾರಿಗಳು ಅವ್ರ ಗಮನಕ್ಕೆ ತರೋಣ. ದಯಮಾಡಿ ನೀವೇ ಸಹ ಆ ಕಚೇರಿಗೆ ಬಂದು ಆ ಸ್ಥಳಕ್ಕೆ ಬಂದು ಪ್ರತಿಯೊಂದು ಬೀದಿಗೂ ಸಹ ತಾವು ಬಂದು ಎಲ್ಲ ಅಲ್ಲಿರುವಂತ ಅವ್ಯವಸ್ಥೆನ ನೋಡಿ, ನಾನು ಇನ್ನು ಮುಂದಕ್ಕೆ ಈ ತರದಲ್ಲಿ ಆಗತ್ತೆ ಬಿಡಲ್ಲ, ಈ ಒಂದು ಊರ್ನ ಮಾದರಿ ಊರ್ನಾಗ ನಾನು ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರಿ. ನೀವು ಆಶ್ವಾಸನೆ ಕೊಟ್ಟಿದ್ರು ಸಹ ಇನ್ನೂ ಅದೇ ರೀತಿ ಉಳಿದಿದೆ ಅಂತಂದ್ಮೇಲೆ ನಿಮ್ಮಲ್ಲೇ ಏನೋ ಒಂದು ಲೋಪ ಕಾಣ್ತಿದೆ, ನಿರ್ಲಕ್ಷ್ಯತೆ ಕಾಣ್ತಿದೆ. ತಾವೆಲ್ಲರೂ ಯಾವ ತರದಲ್ಲಿ ಅಂದ್ರೆ ಒಂದು ರೀತಿ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರಾ ವಿನಃ ಜನಗಳನ್ನ ಸಿಗಬೇಕಾದಂತ ಹಕ್ಕುಗಳನ್ನ, ಮೂಲಭೂತ ಹಕ್ಕುಗಳನ್ನ ಅವ್ರು ಒದಗಿಸ್ಕೊಟ್ಟು ಜನಸಾಮಾನ್ಯರು ಗೌರವದಿಂದ ಘನತೆಯಿಂದ ಜೀವನ ಮಾಡೋ ತರದಲ್ಲಿ ಒಂದು ವ್ಯವಸ್ಥೆಯನ್ನ ತಾವು ಕಲ್ಪಿಸ್ಕೊಡ್ತಾ ಇಲ್ಲ. ಇದನ್ನ KRS ಪಕ್ಷ ನಿರಂತರವಾಗಿ ಖಂಡಿಸುತ್ತೆ. ದಯಮಾಡಿ ನಿಮ್ಮ ಏನಿದೆ ಒಂದು ಬಂಡತನವನ್ನ ಬಿಡಿ, ಜನಸಾಮಾನ್ಯರಿಗೆ ಕೆಲಸ ಮಾಡಿಕೊಡಿ. ನೀವು ನಿಮ್ಮನ್ನ ನೆನೆಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು. ಆ ತರದಲ್ಲಿ ಕರ್ತವ್ಯ ನಿರ್ವಹಿಸಿ ಅಂತ ಹೇಳ್ತಾ ನೋಡೋಣ, ಅವ್ರನ್ನ ಭೇಟಿ ಮಾಡೋಣ, ಭೇಟಿ ಮಾಡಿ ಅವ್ರಿಗೆ ಈ ಸಮಸ್ಯೆನ ಹೋಲ್ಸೋಣ. ಅದ್ರ ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಮಾದೇಸ್ವಾಮಿ ಅವ್ರದ್ದು ಕಳೆದ ಬಾರಿ ಹೆಚ್ಚು ಕಡಿಮೆ 6-7 ತಿಂಗಳಾಗ್ತಾ ಬರ್ತಾ ಇದೆ. ಇವರು ಸುಮಾರು 2-3 ವರ್ಷಗಳಿಂದ ಕೊಟ್ಟಿರುವಂತ ಅರ್ಜಿಗಳಿಗೂ ಅದೇನು ವಿಲೇವಾರಿ ಆಗ್ತಿದೆಯಾ, ಏನಿದೆ ಏನು ಎತ್ತ ಏನಂದ್ರೆ ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ಕೇಳೋಣ, ಬನ್ನಿ. ಎಲ್ಲಿಗೆ ಅಂಬೇಡ್ಕರ್ ಭವನ ಇನ್ಚಾರ್ಜ್ ಬೇರೆ ಇಲ್ಲ. ಸರ್ ನಮಸ್ಕಾರ. ಸರ್ ಇಲ್ಲಿ ಯಾರು ಇದ್ದಾರಾ? ಸರಿ, ಅವರು ಆ ಕಡೆ ಎಲ್ಲ ಮೀಟಿಂಗ್ ಅದು ಅದು ಮೀಟಿಂಗ್ಗಳು ಹಾಲ್ಗಳು ಅವೇನು ಕಚೇರಿಗಳೆಲ್ಲ ಈ ಕಡೆ ಈ ಕಡೆ ನಮಸ್ತೆ.
ನೀವು ಆಚೆ ಬರ್ತೀವಿ ಸರ್, ಲೈನ್ ಇರುತ್ತೆ. ಎರಡು ನಿಮಿಷದಲ್ಲಿ ಮಾತಾಡ್ಬಿಟ್ಟು ನಾವು ಹೋಗ್ತೀವಿ. ದಯಮಾಡಿ ಒಳಗಡೆ ಬಂದರೆ ಓಕೆ. ಬಂಧುಗಳೇ, ನಾವು ಯುವ ಕಚೇರಿಗೆ ಬಂದಿದ್ದು. ಇವರು ಎಲ್ಲೋ ಅಂಬೇಡ್ಕರ್ ಭವನದಲ್ಲೇನೋ ಸಭೆ ಇದೆ ಅಂತೇಳಿ ಅಲ್ಲಿ ಹೋಗಿದ್ದಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ. ತದನಂತರದಲ್ಲಿ ಇನ್ಚಾರ್ಜ್ ಏನಿದ್ದಾರೆ ಅವ್ರ ಹತ್ರ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಾವು ಪ್ರತಿ ಸಲ ಬಂದಾಗಲೂ ಪಾಪ ನಾವು ಇವ್ರನ್ನಂತೂ ನೋಡೋದಕ್ಕೆ ಅವ್ರ ದರ್ಶನ ಅಂತೂ ನನಗಂತೂ ಸಿಗ್ತಾಯಿಲ್ಲ. ನಮ್ಮ ತಂಡದವ್ರು ಯಾರು ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ನನಗಂತೂ ಆ ಸೌಭಾಗ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಿಜಕ್ಕೂ ನಾನು ನತದೃಷ್ಟ ಅಂತ ನಾನು ಭಾವಿಸ್ತೀನಿ ಸಂದರ್ಭದಲ್ಲಿ. ನೋಡೋಣ, ಎಷ್ಟೇ ಏನಿಲ್ಲ, ಒಂದೆರಡು ಪಂಚಾಯತಿ ಸಂಬಂಧಪಟ್ಟ ವಿಚಾರಗಳನ್ನ ಅವರು ಗಮನಕ್ಕೆ ತಂದು ಅವರು ದಯಮಾಡಿ ಅಲ್ಲಿ ಸಿಗಬೇಕಾಗಿದ್ದಂಥ ಸೌಲಭ್ಯಗಳನ್ನ ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಹೋಗೋಣ. ಸರ್ ಓಕೆ, ನಿಮ್ಮ ಸಮಯ ವ್ಯರ್ಥ ಮಾಡೋದಕ್ಕೆ ಹೋಗಲ್ಲ. ಆದರೆ ದಯಮಾಡಿ ಇವ್ರೇನೋ ಬಂದಿದ್ರು ಹೇಳಿದ್ರು ಅನ್ನೋ ಥರದಲ್ಲಿ ಊಟ ಆಗಬೇಕು. ಈಗ ಬೆಂಗಳೂರು ಪಂಚಾಯತಿ ಸಂಬಂಧಪಟ್ಟಾಗಿ ಸಂಗಮನಕ್ಕೂ ಬಂದಿರ್ತದೆ. ನಮ್ಮ ತಂಡ ಭೇಟಿ ನೀಡಿತ್ತು. ಅಲ್ಲಿ ಸುಮಾರು ನಾಲ್ಕು ಮಟ್ಟಿಗೆ 1.5 ವರ್ಷದಿಂದ, 4 ಮಟ್ಟಿಗೆ, ಅದಕ್ಕಿಂತ ಮುಂಚೆ ಎಷ್ಟು ವರ್ಷದಿಂದ ಸಮಸ್ಯೆ ಇದೆಯೋ ಗೊತ್ತಿಲ್ಲ. ಯಾವುದೇ ರೀತಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ PDOನೇ ಸರಿ ಇಲ್ಲ. ಅದು ತಮ್ಮ ಗಮನಕ್ಕೆ ಬಂದಿದೆಯೇನೋ ಗೊತ್ತಿಲ್ಲ. ನಾವು ನೇರವಾಗಿ ಈ ಹತ್ರ ಕೇಳೋಣ ಅಂದರೆ ಅದೇನೋ ನಮ್ಮ ಕಣದಂತ ಅವ್ರು ಬೀಳ್ತಾನೆ ಇಲ್ಲ. ಈಗ ಅದ್ರ ಬಗ್ಗೆ ಈಗ ಬೆಂಗಳೂರು ಪಂಚಾಯತಿ ಸಂಬಂಧಪಟ್ಟಂಗೆ ಏನಾದರೂ ನೀವು ಮಾಹಿತಿ ಕೊಡ್ಬೋದಾ? ಏನಂತ ಸಮಸ್ಯೆ ಆಗ್ತಿದೆ ಅಂತೇಳಿ. ಏನು ಸಮಸ್ಯೆ ಅಂತ ಅದೇ ಹೇಳಿದ್ನಲ್ಲ, ಈಗ ಅಲ್ಲಿ PDOನೇ ಸರಿಯಾಗಿ ಬರ್ತಿಲ್ಲ. ಕುಡಿಯೋ ನೀರನ್ನ ಬೆಂಗಳೂರಲ್ಲಿ ಲೈಬ್ರರಿ ಬೇಕಾದ್ರೆ ತೋರಿಸ್ತೀನಿ. ವಾರಕ್ಕೊಂದ್ಸತಿ 4 ತಿಂಗಳು ಬಿಡ್ತದೆ. ಡೈಲಿ ಬಿಟ್ಬಿಟ್ರೆ ನಿಮ್ಮನ್ನ ನಿಜವಾಗ್ಲೂ ಕೊಂಡಾಗ್ಬಿಡೋದು. ನಿಮ್ಮ ಇವಾಗ ಕೂಡ ಬಂದು ಸ್ಟಾರ್ಟಿಂಗ್ ಬಂದಾಗ ಸಿಗ್ನಲ್ಸ್ ಬಂದಾಗ್ಯಾರ ಒಂದ್ಸತಿ ಮಾಡಿದ್ರೆ ಇನ್ನೂ ಒಂದು ವರ್ಷದಲ್ಲಿ ಅವ್ರು ಕೂಡ ಕರ್ಕೊಂಡು ಹೋಗಿದ್ವಿ. ಡೈಲಿಯಲ್ಲಿ ನೀರು ಬಿಡ್ತಾರೆ. ಬೇಕಾದ್ರೆ ನೀವು ನೇರವಾಗಿ ಅಲ್ಲಿ ಒಂದು ವಿಸಿಟ್ ಮಾಡಿ ಅದು ಕೇಳಿ ನೀರು ಡೈಲಿ ಬಿಡ್ತಾ ಇಲ್ಲ. 4 ತಿಂಗಳು ಬಿಡ್ತಾ ಇರೋದು ನೀರನ್ನ. ಆಯ್ತು, ನೋಡ್ತೀನಿ, ನಾನೇ ಹೋಗ್ತೀನಿ. ಅದು ಮೂರು ಬೋರ್ ಇದೆ. 3 ಬೋರ್ ಇದ್ದು 19 ಬೀದಿ ಅಂತ ಹೇಳ್ತಾರೆ. 19 ಬೀದಿಗೆ ನೀರು ಬಿಡೋಕ್ಕಾಗಿಲ್ಲ. ಆಮೇಲೆ ಅದು ವಾಟರ್ ಮೇನೇ ಇರುವಂತೆ ನಿಮ್ಗೆ. ಹಾಂ, ನಮಗೆ ಅದೆಲ್ಲ ಸಮಸ್ಯೆ, ಅದೆಲ್ಲ ನೀವು ಇಲಾಖೆ ಮಾಡ್ಕೊಳ್ಳಿ. ನಮಗೆ ಏನು ಗೊತ್ತಾಗಿ ಮೂಲಭೂತ ಸೌಕರ್ಯ ಏನು ಹೇಳಿ, ನೀರು ಮತ್ತು ಕರೆಂಟು ಅವು ಯಾರಿಗೆ ತಲುಪಬೇಕು. ಯಾವಾಗ ಮೂಲಭೂತ ಸೌಕರ್ಯಗಳು ಕೈ ಎತ್ಕೊಂಡು ಮಾಡಬೇಕು. ನಮ್ಮದೇನು ಕೋಲಾರಲ್ಲ. ನಾವು ಇಲ್ಲಿಂದ ನಾವು ತಮಿಳುನಾಡಿಗೆ ಇರುತ್ತೇವೆ. ಕುಡಿಯೋ ನೀರು ಮೂಲಭೂತ ಸೌಕರ್ಯ ಆಯ್ತು, ಸೋಮವಾರ ಅದು ಈ ಸೊತ್ತು ಇದು ಮಾಡ್ಕೊಡ್ತಾ ಇರುವಂಥದ್ದು. ಈ ಸೊತ್ತು ಸ್ವಲ್ಪ ಸಮಸ್ಯೆ ಆಯ್ತು. ಅದೊಂದು ವಾರ ವೇಟ್ ಮಾಡಿ. ಬದಲಾವಣೆ ಆಗಿದ್ದಂತೆ. ಹೌದು, ಬೇಕಾದ್ರೆ ಬದಲಾವಣೆ ಮಾಡಿದ್ದಾರೆ. ಯಾರು ಅದೇನೇನು ಕೊಡ್ತಾರೆ ಅದ್ರ ಮೇಲೆ ಒಂದು ಸುಗಳು ಬದಲಾವಣೆ ಆಗುತ್ತಾ ಮಾಹಿತಿ ಸರ್. ಇಲ್ಲ, ಮಾಹಿತಿ ಕೊಡಿಸ್ತೀನಿ ಪೂರ್ತಿ. ಅದರದ್ದು ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಪೂರ್ತಿ ಡಿಸ್ಪ್ಲೇ ಮಾಡಿಸಿರ್ತೀನಿ ಮಾಹಿತಿ. ಈಗ ನೀವು ನೋಡ್ಬಿಟ್ಟು ಪೇಪರೆಲ್ಲ ಬೇರೆ ಬೆಂಗಳೂರು ಪಂಚಾಯತಿಯಿಂದ ಮಳವಳ್ಳಿ ತಾಲೂಕಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇಂಥ ಟೈಮಲ್ಲಿ ನೀವು ಮಳವಳ್ಳಿ ತಾಲೂಕು ಅಧಿಕಾರಿಗಳು ನೀವು ಅಂತ ಒಳ್ಳೆ ರೀತಿ ತಗೊಂಡು ಹೌದು, ಸಸ್ಪೆಂಡ್ ಆಯ್ತು. ಆಯ್ತು, ಅದು ಹಳೆದಾಯ್ತು ಸರ್. ಮತ್ತೆ ಅದೇ ಉಪಯೋಗ ಬರಲ್ಲ. ಅದೇ ಮಾಡೋದು ಮತ್ತೆ ಅದೇ ಸಸ್ಪೆಂಡ್ ಮಾಡೋದು ಇಟ್ಕೊಟ್ಟಂಗಲ್ಲ ಸರ್. ಗ್ರಾಮಕ್ಕೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೇದಾಗಬೇಕು, ಅದು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಸಸ್ಪೆಂಡ್ ಮಾಡ್ತಾರೆ ಅವ್ನ ಏನು ಮಾಡಿಲ್ಲ. ನಾವು ದುಡ್ಡು ಮಾಡಿದ್ರೆ ಅಲ್ಲಿ ಈಗ ಇದ್ದಿದ್ರೆ ಅವ್ರು ಕರೆಕ್ಟಾಗಿ ಪ್ರಾಮಾಣಿಕ ಕೆಲಸ ಮಾಡಿದ್ರೆ ಎಷ್ಟು ನೀರಿನ ಸಮಸ್ಯೆ, ರೋಡ್ ಸಮಸ್ಯೆ ಎಲ್ಲ ಬಗೆಹರಿದು ಎಷ್ಟು ಖಾತೆಗಳಾದವು. ಈಗ ಅವನ್ನೆಲ್ಲ ಖಾತೆಗಳು ಬಂದು ಮಾಡಿ ಹೋಗಿದ್ದಾನೆ.
ಅವೆಲ್ಲ ಬಗೆಹರಿಸ್ಕೊಂಡ್ರೆ ಒಳ್ಳೆ ಆಫೀಸರ್ ಇದ್ದು ನೀವು ಕೂಡ ತಿಂಗಳಿಗೆ 1 ಬಾರಿನೋ 2 ಬಾರಿನೋ ಹೋಗಿ ಅದೇನಾಗಿದೆ ಫಾಲೋಅಪ್ ಆಗಿ ಅದು ಮತ್ತೆ ಅದೇನು ಕಪ್ಪು ಚುಕ್ಕಿ ಆಗಿದೆ ಅದು ಅಡಿಸೋ ಜವಾಬ್ದಾರಿ ನಿಮ್ಗೆ ಇರ್ತದೆ. ಮತ್ತೆ ನೆನ್ನೂರು ಕೂಡ 3 ದಿವಸ ನಿಲ್ಬಿಡ್ತಾ ಇದೆ. ಅವ್ರಿಗೆ ಫೋನ್ ಮಾಡೋದಾ ನೆನ್ನೂರು ಸುದ್ದೂರು ಪಂಚಾಯತಿ. ನಾನೇ ನೋಡ್ತೀನಿ ಸೋಮವಾರ. ಇಲ್ಲಿ ಸಮಸ್ಯೆ ಸರ್, ಅಧಿಕಾರಿಗಳು ನಾವು ಡೈಲಿ ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ವಾರ್ಡ್ ಮ್ಯಾನ್ಗಳು ಯಾಕೆ ಅದನ್ನ ಮಾಡ್ತಾರೆ ಅಂತ ಅರ್ಥ ಆಗ್ತದೆ. ವಾರ್ಡ್ ಮ್ಯಾನ್ಗಳು ಅಧಿಕಾರಿಗಳ ಊರುಗಳಿಗೆ ಇಲ್ಲ ನೀವು ಅಧಿಕಾರಿ ಅಂತಾನೆ ಅರ್ಥ ಆಗ್ತದೆ. ಅಲ್ಲೇ ಹೋಗ್ತೀನಿ. ನೀವು ವೈರಲ್ ಒಂದು ಫೋನ್ ಮಾಡಿ ಕೇಳಿದ್ರೆ ಅವರೇ ಹೇಳ್ತಾರೆ ವಾರ್ಡ್ ಮ್ಯಾನ್ 3 ದಿನ ಕೇಳಿದ್ರೆ ಅಲ್ಲೇ ಹೋಗ್ತೀನಿ ಸರ್. ನೀವು ಗ್ರಾಮಗಳಿಗೆ ಅಲ್ಲೇ ಮೀಟಿಂಗ್ ಆಗ್ತದೆ ಸಮಸ್ಯೆಗಳು ಕೇಳಿದ್ರೆ ಅದೇ ಹೇಳ್ತಾರೆ. ಈಗ ನಮ್ಮ ಕೇರಳ ಹೋಗ್ತೇವೆ ಸರ್, ನಾವು ಅಲ್ಲಿ ಸಮಸ್ಯೆ ಕಂಡ ನೀವು ಫೋನ್ ಮಾಡಿದ್ರೆ ನೀವು ಫೋನ್ಗಳು ಇರ್ತಲ್ಲ, ಅಧಿಕಾರಿಗಳು ಬರಲ್ಲ. ಈಗ ನನಗೆ ಮಾಡಿ ಫೋನು ವೆಹಿಕಲ್ ಇದ್ರೆ ಬರ್ತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಹೋಗಿ ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ. ಈಗ ನಾನು ಸಂದರ್ಭದಲ್ಲಿ ಒಂದು ಸಲ ನಂಬರ್ ಇದೀನಿ ಅಂತ ಈಗ ಬೆಂಗಳೂರು ಪಂಚಾಯತಿಗೆ ಹಿಂಗೆ ನಾವು ಭೇಟಿ ನೀಡಿ ಸಮಸ್ಯೆ ಆಲಿಸುವ ಅದೇ ರೀತಿ ಪ್ರತಿ ಹಳ್ಳಿಗೂ ಈಗ ನಮ್ಮ ಹೇಳ್ದಂಗೆ ಭೇಟಿ ನೀಡ್ತೀವಿ. ನೀವು ಒಂದೇ ದಿನ ಇಲ್ಲೇ ಮಾಡ್ಬಿಡಿ ಅಂತ ನಾವು ಕೇಳ್ಕೊಳ್ಳೋದು ಆಗಲ್ಲ. ನಾವು ವ್ಯವಸ್ಥೆ ಬಗ್ಗೆ ನಾವು ನೀವು ಬಂದಾಗ ಇಬ್ರು ಗಮನಿಸಿ ನೋಡ್ಬೋದು. ನೀವು ನೋಡ್ಬೋದು, ನಾವು ನೋಡ್ಬೋದು, ಸಾರ್ವಜನಿಕರು ಸಹ ಟೈಮ್ ಇರಬೇಕಲ್ವ. ಅಲ್ಲ, ಈಗ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗೆ ಇನ್ನೇನು ಸಣ್ಣ ಪುಟ್ಟ ಇದ್ರೆ 90 ಪಂಚಾಯತಿನೂ ಇರ್ತವೆ, ಎಲ್ಲ ಮುಗ್ಬೇಕಲ್ಲ ಸರ್. ನಾವೇನ್ ಹೇಳ್ತೀವಿ ಗೊತ್ತಾ, ಸಣ್ಣ ಪುಟ್ಟ ಇದ್ರೆ ನಾವು ಸಣ್ಣ ಪುಟ್ಟ ಇದ್ರೆ ಫೋನ್ ಮಾಡಲ್ಲ. ನಾವು ತೀವ್ರಗತಿ ಇದ್ದಾಗ ನಾವೇ ಅಟೆಂಡ್ ಮಾಡ್ತೀವಿ. ಈಗ ನಾವು ಬೆಂಗಳೂರಿಗೆ ಹೋಗಿದಾಗ 15 ಜನ ಆಯ್ತು ನೀರು ಬಿಟ್ಟು ಆ ತೀವ್ರತೆ ನಾವು ಹೋಗಿ ನಾವು ಫುಲ್ ಫೋಟೋ ಹಾಕಿದ್ರು, ರಿಪೇರಿ ಮಾಡಿಸ್ತಾ ಇರೋದು ತೋರಿಸ್ತೀವಿ. ಅಲ್ಲಿ ಒಂದು ವಾರ ನೀರು ಬಿಡ್ತಾರೆ. ಆ ವಾರದಲ್ಲಿ ಏನಾಯ್ತು ಅಂದ್ರೆ ಕರೆಂಟ್ ಲೈನ್ ಹಿಡಿತಾ ಇದ್ರು. ಆ ಸಮಸ್ಯೆ ಹೇಳ್ಕೊಂಡು 15 ಜನ ಬಿಟ್ಟಿದ್ದಾರೆ. ಅದು ನೀರುಗಳು ಏನ್ ಮಾಡಿದ್ದಾರೆ, ಈಗ ಕರೆಕ್ಟ್ ಟೈಮಿಗೆ ಬಿಡೋದಕ್ಕೆ ನೀರೇನಲ್ಲ ಬಿಟ್ಟು ದುಡ್ಡಿರೋರು ಏನ್ ಮಾಡ್ತಾರೆ, ಮುಳುಗಳು ತಂದು ಆನ್ ಮಾಡ್ಕೊಳ್ಳೋದು ಕೂಡ. 1 ಗಂಟೆಗೆ ದುಡ್ಡಿರೋನು 3 ತಂದು ಹಾಕೊಂಡ ವೈನ್ ಹೇಳ್ತಾನೆ. ಬಡ್ರ ಬಗ್ಗೆ ಏನ್ ಮಾಡೋದು ಸರ್, ನಾವು ಬಡ್ರ ಬಗ್ಗೆ ನೋಡ್ಬೇಕು ಹೊರತು ಶ್ರೀಮಂತ ನೋಡ್ಬಾರ್ದು. ಬಗೆಹರಿಸ್ಕೊಂಡ್ಬಿಡಿ, ನೋಡ್ತೀನಿ. ಮಾಡ್ತೀನಿ, ಬರ್ಬೇಕು ಹೊತ್ತಾಗಿ ಮಾಡ್ತೀನಿ, ನಾವು ಫೋನ್ ಮಾಡ್ತೀವಿ. ನೆನ್ನೂರಿದೆ ಈಗ ನನ್ನದು ನೆನ್ನೂರು ಅಲ್ಲೂ ಮಾಡ್ತೀನಿ ಸರ್. ನೀವು ಬೇಸಿಗೆ ಕಾಲದಿಂದ ಎಲ್ಲ ಕಡೆಯಿಂದ ನಮಗೆ ಈ ಕಂಪ್ನಿಗಳು ಹೇಳಿದೆ. ನೀವು ಎಲ್ಲ ಕಡೆನೂ ಕೂಡ ವಾಟರ್ ಮ್ಯಾನ್ಗಳಿಗೆ ನೀವು ಮೆಮೋ ಕೊಟ್ಟು ಪಂಚಾಯತಿಗಳಲ್ಲಿ ವಾಟರ್ ಸಪ್ಲೈದು ಈಗ ಅಲ್ಲೇ ಒಂದು ಮೀಟಿಂಗ್ ಮಾಡಿದ್ವಿ TPಲಿ. ಅದು ಪ್ರತಿ ತಿಂಗಳು ಮೀಟಿಂಗ್ ಇರುತ್ತೆ. ಬೇಸಿಗೆ ತೀವ್ರ ಆದರೆ 15 ದಿನಕ್ಕೊಂದ್ಸರಿ ಮೀಟಿಂಗ್ ಇರುತ್ತೆ. ಟಾಸ್ಕ್ ಫೋರ್ಸ್ ಇದೆ, ಅದು ಮೀಟಿಂಗ್ ಆಗ್ತಾ ಇರುತ್ತೆ. ಈ ಸಮಸ್ಯೆ ಬಗೆಹರಿಸೋಕ್ಕೆ ಏನು ಮಾಡಬೇಕು ಅದು ಚರ್ಚೆ ನಡೀತಾ ಇರುತ್ತೆ ಬೇಸಿಗೆಯಲ್ಲಿ. ಅದೇನು ಸರ್, ಈಗ ನಾವು ತುರ್ತು ಅಂದಾಗ ನೀರು ಇಲ್ಲೇ ಇಲ್ಲ ಅಂದಾಗ ಟ್ಯಾಂಕರ್ ಹೊರಟು ಎಲ್ಲ ಹೇಳಿದ್ದೀವಿ ಅವ್ರಿಗೆ. ಮತ್ತೆ ಬೆಂಗಳೂರಲ್ಲಿ ಯಾಕೆ ಅದೆಲ್ಲ ಮಾಡಲ್ಲ? ಅಷ್ಟು ಯಾರು ಬಂದಿಲ್ಲ. ಅಂದ್ರೆ ವಾಟರ್ ಇಲ್ಲ ಅಂದ್ರೆ ಅದೊಂಥರ ಸೋರ್ಸ್ ಆಯ್ತಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನೀರಿಲ್ಲ ಅಷ್ಟೇ ಅಲ್ವಾ. ಸೋರ್ಸ್ ಆಯ್ತಲ್ಲ, ಸೋರ್ಸ್ ಇಲ್ಲ ಅಂದ್ರೆ ಮಾತ್ರ ಟ್ಯಾಂಕರ್ ನೀರು. ಸೋರ್ಸ್ ಇದ್ರೆ ಅಲ್ಲೇ ರೆಡಿ ಮಾಡಿ ಕೊಡ್ಬೇಕು. ಈ ವಿಡಿಯೋ ನಾವು ಲೈವ್ ಅಲ್ಲಿ ಕೇಳಿ ನೀರು ಕೊಡ್ತಿದ್ರೆ ನಾವು ತೆರಿಗೆ ಕಟ್ಸ್ಕೊಡ್ಬೇಕು. ಮೂಲಭೂತ ಎಲ್ಲ ನಮ್ ಕೆಲಸ ಅಲ್ಲ. ಈ ಕುಡಿಯೋ ನೀರಿಗೂ ತೆರಿಗೆ ಸರ್, ಕಳ್ಸ್ಕೊಡಿ ಅಂತಾರೆ. ಅಂತ ಆಯ್ತು, ಸರಿಪಡಿಸುವ. ಬೆಳಗುವಲ್ಲಿ ನಾನೇ ಬಂದಿದ್ದೆ. ಒಂದು ವಿಚಾರಕ್ಕೆ ಕಂಪ್ಲೇಂಟ್ ಆಗಿದೆ. ಇನ್ನೂ ಒಂದು ದಾರಿ ಅನ್ಕೊಳ್ಳೋ ರಸ್ತೆ ಅದು ಇನ್ನೂ ರಿಪೋರ್ಟ್ ನೀವು ಕೊಡಲೇ ಇಲ್ಲ ಅವ್ರಿಗೆ. ಹಂಗೆ ಅಲ್ಲ, ಅನ್ಕೊಳ್ಳೋದು ಲಾಸ್ಟ್ ಟೈಮ್ ಹೇಳಿರಲಿಲ್ಲ ಅಲ್ವಾ. ನಾನೇ ಬಂದಿದ್ದೀನಿ, ಮತ್ತೆ ನೀವೇ ಮಾತಾಡ್ತಾ ಸಿಗ್ಲಿಲ್ಲ. ಇಲ್ವಲ್ಲ, ಅನ್ಕೊಳ್ಳೋದು ಹೇಳಿಲ್ಲ. ವಿಡಿಯೋ ಆಯ್ತು, ನೋಡ್ಸ್ಕೊಂಡ್ಬಿಡಿ. ಈಗ ನನ್ನ ಈ ಸಮಸ್ಯೆ ನನಗೆ ಇದು ಯಾವಾಗ ಬಗೆಹರಿಸ್ತೀರಿ ಹೇಳಿ. ನನಗೆ ಇದ್ರ ಏನು ರಿಸಲ್ಟೇ ಗೊತ್ತಾಗ್ತದೆ. ಯಾವ್ದಾ ನೀವು ಹೇಳೋದು ಅನ್ಕೊಳ್ಳೋದು. ಈಗ ಅದೇನು ಹೋಗ್ತಿರುತ್ತೆ, ಆಮೇಲೆ ಟೈಮ್ ಹೇಳ್ತೀನಿ. ಅಷ್ಟೇ ಹಂಗ್ಬಿಟ್ರು ನೀರ್ನ ಆಯ್ತು. ಡ್ರೈನೇಜ್ ನೀರು ಈಗ ಅವ್ರು ಬಂದಿದ್ರು ಅಂತ ಹೇಳಿದ್ನಲ್ಲ ನನ್ನ ಬಂದಿದ್ರೆ ಅಷ್ಟೇ. ಅದು ಹಂಗೆ ಬಿಟ್ರೆ ಅಷ್ಟೇನು ಆಯ್ತು, ವಿಚಾರಿಸ್ತೀನಿ. ಏನು ಈಗ ನಿಮ್ಮ ಇಲಾಖೆ ಜಮೀನ್ಗೆ ಡ್ರೈನೇಜ್ ನೀರು ಕೊಟ್ಟಿದ್ರು. ಸರಿ, ಅದಕ್ಕೆ ಪರ್ಯಾಯ ಮಾಡಿದ್ರೆ ಇಮಿಡಿಯೇಟ್ ಮಾಡಬೇಕು. ಈಗ ಅನ್ಕೊಳ್ಳೋ ವಿಚಾರದ ಬಗ್ಗೆ ನನಗೆ ಯಾವ ಸ್ಪಷ್ಟತೆ ಕೊಡ್ತೀರಾ ಸರ್? ನಾನೇ ಸಾಕು ನಾನೇ ಕರೆ ಮಾಡ್ತೀನಿ. ಯಾರು ಮಾಡಲ್ಲ ಈ ವಿಚಾರ, ನಾನೇ ಮಾಡ್ತೀನಿ. ಸರ್, ಮತ್ತೆ ನಾನು ಒಂದು ಬಾರಿ ಬಂದಾಗ ಹೇಳಿದೆ, ಅದು ಹೊರಕಣ್ಣಲ್ಲಿ ಪಂಚಾಯತಿ ಸಮಸ್ಯೆ ಇದೆ ಅಂತ ಹೇಳ್ಬೋದು. ನಮ್ಮ ಗ್ರಾಮಕ್ಕೆ ಒಂದು ಹೆಸರು ಮಾಡಿಲ್ಲ ಅಂತ ಹೇಳ್ಬೋದು.
ಕುಡಿಯ ಸಮಸ್ಯೆ ಇದೆ, ಮತ್ತೆ ರಸ್ತೆ ಸಮಸ್ಯೆ ಇದೆ. ರಸ್ತೆ ರಸ್ತೆ ರೋಡಾಗೆಲ್ಲ ಗುಂಡಿ ರೋಡ್ ಮಾಡಿದ ಯಾವುದು ಅದು ಒದಗಿಸ್ಕೊಂಡಿದೆ ಗ್ರಾಮಕ್ಕೆ. ಯಾವ ರೋಡ್ ಯಾವುದು ಗ್ರಾಮೀಣ ಪಂಚಾಯತಿ ರೋಡ? ಪಂಚಾಯತಿ ಬರುತ್ತೆ. ಮನೆ ಮುಂದೆ ಮನೆ ಮುಂದೆ ಪಂಚಾಯತಿ ಬರುತ್ತೆ. ಹಾಂ, ಬೀದಿ ರೋಡು. ರಾಮುದ್ರ ಇದೆ. ಗ್ರಾಮ 3 ಕಡೆ ರಸ್ತೆ ಗುಂಡಿನ ಹಾಂ, ಆಯ್ತು. ಕೆರೆ ಆಗಿರುತ್ತೆ. ಪಾರ್ಕೆಟ್ ಮಾಡ್ತಾರೆ ಕೆರೆ ಫುಲ್ ಪಾಲದಲ್ಲಿ ನೀರು ಅದೇ ಹೇಳಿದ್ದೀನಿ. ಕೆರಳಲ್ಲಿ ಮಾಡಿದ್ದಾರೆ ಅಂತಾರೆ, ಕೆರಳಲ್ಲಿ ತಗೊಂಡು ಹೋಗ್ತಿದ್ದಾರೆ. ಸರ್ ಇದು ಸಮಸ್ಯೆ ದೊಡ್ಡದಿದೆ. ಎಲ್ಲ ಪಂಚಾಯತಿಗಳು ಇಷ್ಟೇ ಊರು ನೀರನ್ನ ಹಳೆಕಾಲ ಚೆನ್ನಾಗಿ ಮಾಡಿಕೊಂಡು ನೀವು ಇವಾಗ ಪರ್ಯಾಯ ಮಾರ್ಗ ಇಲ್ಲ ಅಂದ್ಬಿಟ್ಟು ಹಳೆಕಾಲ ಕಟ್ಟಬೇಕು, ಕೆರೆಗಳ ತಗೋಗಿ ಇಲ್ಲ ನೀರಿನ ಅದಕ್ಕೆ ಬೇರೆ ಪ್ಲಾನ್ ಐತೆ, ಅದು ಜಾರಿ ಆಗುತ್ತೆ. ಹೇಳೋದು ಕೇಳಿದ್ರೆ ಇವಾಗ ದನ ಮಕ್ಕಳುಗಳಿಗೆ ಈಗ ಲೇ ವಾಟರ್ ಮ್ಯಾನೇಜ್ಮೆಂಟ್ ಅಂತೇಳಿ ಪ್ಲಾನ್ ಮಾಡ್ತಾವ್ರೆ, ಅದಾಗುತ್ತೆ, ಕ್ಲಿಯರ್ ಆಗುತ್ತೆ. ಈಗ ಏನಾಗಿದೆ ಸರ್, ಎಲ್ಲಿ ಚರಂಡಿ ನೀರು ಕೊನೆ ಭಾಗದಲ್ಲಿ ಸೇರುತ್ತೆ ಗ್ರಾಮಗಳಲ್ಲಿ, ಅಲ್ಲಿ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ನೀರನ್ನ ಶುದ್ಧೀಕರಣ ಮಾಡಿ ಕೆರೆ ಕಟ್ಟೆಗೆ ಮುಂದಕ್ಕೆ ಕೊಡ್ತಾರೆ. ಆ ಥರ ಪ್ಲಾನ್ ಐತೆ. ಈಗಾಗಲೇ ಕೆಲವು ಕಡೆ ಕೆಲವೊಂದು ಪಂಚಾಯತಿಲಿ ನಡೀತಾ ಇದೆ. ಅದು ಎಲ್ಲ ಕಡೆನೂ ಆಗುತ್ತೆ, ಅದೇನು ಸಮಸ್ಯೆ ಆಗಲ್ಲ. ನಮ್ಮೂರಲ್ಲಿ ಬೇರೆ ಕೆರೆಗೆ ಅಂತ ಹೇಳಿದ್ರೆ ಅದು ಮಾಡಿಸ್ಬೋದು. ಬೇರೆ ಕಡೆ ಮಾರ್ಗ ಇದ್ರು ದನ ಎಮ್ಮಗಳು ಕುಡಿಯೋ ನೀರು ಕೆರೆಗೆ ಬಿಡ್ತಾರೆ. ಸರಿ ಅದು ತಪ್ಪದು. ಅದಕ್ಕೆ ಹೇಳ್ತಾ ಇರೋದು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂತೇಳಿ ಕಾರ್ಯಕ್ರಮ ಇದೆ, ಅದಕ್ಕೆ ಅಂತಾನೆ. ಅದು ಸರೋಗುತ್ತೆ, ಏನು ಸಮಸ್ಯೆ ಇಲ್ಲ, ಅದು ಮಾಡಿಸ್ಬೋದು. ಸರಿ ಸರ್, ಈಗ ದಯಮಾಡಿ ಹೇಳಿರೋದನ್ನು ಮತ್ತೆ ಇವ್ರದ್ದು ಮತ್ತೆ ಸ್ಕೂಲ್ದು ಅಭಿವೃದ್ಧಿಗೆ ಈ ಕೆರೆದೊಂದು ಅದು. ಸ್ಕೂಲ್ದು ಶಾಲೆ ಫುಲ್ಲು ನೆಸರು ಅದೆಲ್ಲ ಹಾಳಾಗ್ತೈತೆ. ಅದನ್ನು ಅಭಿವೃದ್ಧಿ ಮಾಡಬೇಕು. ಏನಾಗಬೇಕು, ಹೊಸ್ದಾಗಿ ಆಗ್ಬೇಕಲ್ಲ ಸ್ಕೂಲ್. ಮಕ್ಕಳು ಎಷ್ಟು ಸುಮಾರು ಒಂದು 35 ಸೀಟ್ ಇದ್ದಾರೆ. 35 ಸೀಟ್ ಇದ್ದಾರೆ, ಪಕ್ಕಕ್ಕೆ ಹೋಗ್ತಿದ್ದಾರೆ ಅವರು. ಅದಾಗ ಆ ಶಾಲೆಗೆ ಎಷ್ಟು ಮಕ್ಕಳು ಅಡ್ಮಿಷನ್ ತಗೊಂಡವ್ರೆ? ಶಾಲೆ ಇದೋಗಿದೆ, ಸಂಪೂರ್ಣ ಬಿದ್ದೋಗಿದೆ. ಸ್ಕೂಲ್ ನಡೀತಾ ಇಲ್ವಾ ಅಲ್ಲಿ? ನಡೀತಾ ಇಲ್ಲ ಅದು. ಸ್ಕೂಲೇ ಇಲ್ಲ ಅಂತ ಅಲ್ಲಿ. ಸ್ಕೂಲ್ ಇದೆ, ಬಟ್ ಎಲ್ಲ ಪಾಠ ಎಲ್ಲಿ ಮಾಡ್ತಾರೆ? ಸ್ಕೂಲ್ ಬಿದ್ದೋಗಿದೆ. ಪಾಠ ಎಲ್ಲಿ ಮಾಡ್ತಾರೆ? ಪಾಠ ಪಕ್ಕ ಗ್ರಾಮ ಮಾಡ್ತಾರೆ. ಅದು ಅಲ್ಲೇ ಕೇಳ್ಬೋದು. ಗ್ರಾಮ ನಿಮ್ಮ ಊರಲ್ಲಿ ಸ್ಕೂಲ್ ಇಲ್ಲ, ಹೊಸದಾಗಿ ಸ್ಕೂಲ್ ಸ್ಥಾಪನೆ ಆಗ್ಬೇಕು. ಸ್ಕೂಲ್ ಇದ್ದನ್ನ ಅಭಿವೃದ್ಧಿ ಬೇರೆ ಊರಿಗೆ ಶಿಫ್ಟ್ ಆಗೋದೇ ಶಿಫ್ಟ್ ಆಗಿದೆ. ಅದು ನಮ್ಮ ಪಕ್ಕ ಗ್ರಾಮ ಶಿಫ್ಟ್ ಆಗ್ತಿದೆ. ನಿಮ್ಮೂರಿಂದ ಎಷ್ಟು ಮಕ್ಕಳು ಹೋಯ್ತಲ್ಲ ಶಾಲೆಗೆ? ಸುಮಾರು 35-40 ಹೋಗ್ತಾರೆ. ಇಲ್ಲಿ ಶಾಲೆ ಅಂದ್ರೆ ಆ ಮಕ್ಕಳು ಇಲ್ಲೇ ಹೋಗ್ತಾರೆ, ಅನುಕೂಲ ಆಗ್ತದೆ. ಲೆಟರ್ ಆಗ್ತಿವೆ ಅಂತ ಶಾಲೆ ಮರುಸ್ಥಾಪನೆಗೆ. ಹೌದು. ಮತ್ತೆ ಡ್ರೈನೇಜ್ 35 ಮಕ್ಕಳ 35-40 ಹುಡುಗರು ಇದೆ. ನೋಡು, ನಾವು ಬಂದು ಸರ್ವೆ ಮಾಡ್ತಾರೆ. ಮತ್ತೆ ಡ್ರೈನೇಜ್ CC ಚರಂಡಿ ಇವತ್ತು ಯಾವ ಆಗಿಲ್ಲ, ಕೆಲಸ ನೀವೇ ಕಣ್ಣಿಗಿದೆ. ನಾನು ಅವತ್ತೇ ಹೇಳಿದ್ದೀನಿ, ಪಂಚಾಯತಿಯಿಂದ ಆಗೋ ಕೆಲಸಗಳು, ಸರ್ಕಾರದಿಂದ ಆಗೋ ಕೆಲಸಗಳು ಇದು ಬೇರೆ ಬೇರೆ ಇರುತ್ತೆ. ಪಂಚಾಯತಿಯಿಂದ ಯಾವ ಕೆಲಸ ಆಗಬೇಕು ಅದು ಇಮಿಡಿಯೇಟ್ ಆಗುತ್ತೆ. ಈಗ ಸಣ್ಣ ಕೆಲಸ, ಕೆಲಸ ಈ ಥರ ಇರ್ತದೆ. ಪಂಚಾಯತಿಗೆ ಊರಿಗೆಲ್ಲ ಡ್ರೈನೇಜ್ ಮಾಡಬೇಕು ಅಂದ್ರೆ ಅದು ಕಾಸ್ಟ್ ಮಾಡ್ಬೇಕಲ್ವಾ? ಅದು ಎಷ್ಟು ವರ್ಷ ಮಾಡೋದಿಲ್ಲ ಸರ್, ಪಂಚಾಯತಿ ಆಯ್ತು. ಪೂರ್ತಿ ಊರ್ಗ ಹೌದು ಸರ್. ಯಾವ್ದಾದ್ರು ಒಂದು ಏರಿಯಾ ಎಲ್ಲ ಪೂರ್ತಿ ಊರಿಗೆಲ್ಲ ಮಾಡಬೇಕು. ಒಂದು ಸೈಡ್ ಫುಲ್, ಒಂದು ಸೈಡ್ ಇದೆ, ಒಂದೊಂದು ಸೈಡ್ ಫುಲ್ ಮಾಡಬೇಕು. ಒಂದ್ ಸೈಡ್ ಇದೆಯಾ? ಒಂದು ಸೈಡ್ ಇದೆ, ಇನ್ನೊಂದು ಸೈಡ್ ಮಾಡಬೇಕು. ಸುಮ್ಮನೆ ಹಳೆ ರೋಡ್ ಇಟ್ಟಿದ್ದಾರೆ ಅಷ್ಟೇ, ಮಾಡಿಲ್ಲ. ಅಲ್ಲ, ಪಕ್ಕ ಡ್ರೈನೇಜ್ ಒಂದ್ ಕಡೆ ಪಕ್ಕ ಇದೆ, ನೀರು ಹೋಗುತ್ತಾ? ಒಂದು ಕಡೆ ಹೋಗುತ್ತೆ, ಇನ್ನೊಬ್ರು ಈ ಕಡೆ ಮೇಲೆ ಅವ್ರ ತೊಂದರೆ ಆಗ್ತಿದೆ. ನೀರು ಹೋಗಿ ಅದನ್ನೇ ಕೇಳಿ ಸರ್, ಒಂದು ಕೆಲಸ ಮಾಡಿ. ಏರಿಯಾ ಅಂತ ಬುಲ್ ಮಾಡ್ಕೊಂಡು
ಫೋನ್ ಮಾಡಿ ಗ್ರಾಮಕ್ಕೆ ಬಂದ್ಬಿಟ್ರೆ ಇನ್ನೂ ಒಳ್ಳೆಯದು ಸರ್ ಅದು ಕೂಡ. ಒಂದು 10 ಜನ ಸೇರಿಸಿ ಮಾಡ್ತಾರೆ ಭೇಟಿ ಮಾಡಿ ಆಯ್ತು. ಹೋಗ್ಬೇಕು ಜೊತೆಗೆ ಸರಿ ಅದೊಂದು ಪೆಂಡಿಂಗ್ ಇಟ್ಟರೆ ಸರ್ ಊರ್ದು ಸ್ಥಳಕ್ಕೆ ಈಗ ಇವರು ಬನ್ನಿ ನೀವು ಬನ್ನಿ ಮತ್ತೆ ಪಂಚಾಯತಿ ಪಿಡಿಒ ಕರೆಸಿಬೇಕಾದ್ರೆ ಏನೇನು ಮಾಡ್ಬೋದು ಗ್ರಾಮ ಮೀಟಿಂಗ್ ಮಾಡಿ ಎಲ್ಲೇನೇ ಮಾಡೋದಂತೆ ಸರಿ ಆಯ್ತು. ಗ್ರಾಮ ಸೇವೆ ಮಾಡ್ಬೋದು ಅದನ್ನೇ ನಿಮ್ಗೆ ಗೊತ್ತಾಯ್ತು ನಿಮ್ಮ ಪೂರ್ತಿ ಸಮಾಂತರ ಅಭಿವೃದ್ಧಿ. 5 ವರ್ಷದಲ್ಲಿ ಏನು ಕೆಲಸನೂ ಮಾಡಿಲ್ಲ. ಇಲ್ಲಿ ಗ್ರಾಮ ಸಭೆ ನಡೆಯುತ್ತಲ್ಲ ಪಂಚಾಯತಿಲಿ ಅಲ್ಲಿ ಹೋಗ್ಬೇಕು ಗ್ರಾಮ ಸಭೆಗೆ. ಗ್ರಾಮ ಸಭೆಗೆ ಹೇಳಿ ಇಷ್ಟು ಸಮಸ್ಯೆಯನ್ನು ಪಟ್ಟಿ ಮಾಡಿಸಿ ಚರ್ಚೆ ಮಾಡಬೇಕು. ಸರ್, ಯೋಜನೆಯಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳ್ಬೇಕು. ಅವ್ರೇನ್ ಗುಪ್ತವಾಗಿ ಮಾಡ್ತಾರೆ, ಯಾರು ವಿಚಾರ ಮಾಡ್ತಾರೆ. ದಯಮಾಡಿ ಸ್ಥಳಕ್ಕೆ ಬನ್ನಿ. ಅವ್ರೇನು ಕಾಸೆ ಸೈನ್ ಮಾಡ್ತಾರೆ ಕೇಳಿ ಅವ್ರು ಏನು ಮಾಡಲ್ಲ, ಕೆಲಸನೇ ಮಾಡ್ತಾರೆ. ಸರಿ ಸರ್ ಅದನ್ನ ಮಾಡಿ ವೆಂಕಟವಾಡಿ ಪಂಚಾಯತ್ಗೂ ಮತ್ತೆ ಇದು ಅನುಕೂಲ ವೆಂಟ್ರವಾಡಿದ್ದು ನಾನು ಹೇಳ್ತೀನಿ, ನಾನು ಬರುದಿಲ್ಲ. ನಾನು ಹೋಗಾದ್ರೆ ಸಮಸ್ಯೆ ಬಗೆಹರಿಸ್ತೀನಿ, ಗೊತ್ತಾಗ್ತೀನಿ ನಿಮ್ಗೆ. ಊಟ ಫೋನ್ ಮಾಡಿ ಅಲ್ಲಿ ಗ್ರಾಮಸ್ಥನ ಯಾರು ಮಾಡಿರೋದು ಯಾರಾದ್ರೂ ಒಬ್ರು ಕಳಿಸಿ ಅವ್ರನ್ನ ಕಂಪ್ಲೇಂಟ್ ನಾವಲ್ಲ. ಇಲ್ಲ ಕಂಪ್ಲೇಂಟ್ ನಂಬರ್ ಕೊಡಿ. ಯಾರು ಕಂಪ್ಲೇಂಟ್ ಇವ್ರ ನಂಬರ್ ತಗೊಂಡು ನೀವು ಟಚಲ್ಲಿ ಇರಿ. ನನ್ನ ನಂಬರ್ ನಿಮ್ಗೆ ಕಳಿಸ್ತೀನಿ ಅವ್ರ ಇಲ್ಲ ಹೆಸರೇಳಿ ಸಾಕು, ನಾನು ಅಲ್ಲೋಗಿ ಕರೆಸ್ತೀನಿ. ಸರಿ ಈಗ ನಮಗೆ ನಿಮ್ಮ ನಂಬರ್ ಅಲ್ಲ ಯಾವ್ದಾದ್ರು ಒಂದ್ ಬೀದಿನ ಪೂರ್ತಿ ಊರ ಒಂದ್ ಮನೆನ ಒಂದ್ ಮನೆ ನೀರು ಅಥವಾ ಇಡೀ ಊರಿಗೆ ಅದನ್ನ ಹೇಳ್ಬೇಕು. ಒಂದು ಬಿದಿಯಾಗಿ ನಾನು ವಿಡಿಯೋ ಇಟ್ಕೊಂಡು ಮಾಡ್ತಿದ್ರು ಸರ್. ಇದು ಊರಿಗೆ ಸಮಸ್ಯೆ ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ, ಅವತ್ತು ಅಲ್ಲವೇ ನೀವು ಕಳಿಸ್ತೀವಿ. ಇಲ್ಲ ಇಲ್ಲ ನಾನು ಅವತ್ತು ನಾನು ಫಾಲೋ ಅಪ್ ಮಾಡಿ ಅವ್ರ ಗುಂಡಿ ಏನಂತ ಇದು ಪೈಪ್ ಲೈನ್ ಎಲ್ಲ ಸರಿ ಅಂತ ಅವ್ರು ನಮ್ಗೆ ಫೀಡ್ಬ್ಯಾಕ್ ಕೊಟ್ಟ ಮೇಲೆ ನಾವು ಸುಮ್ಮನಾಗಿದ್ದು. ಒಂದು ವಾರ ಆಗಿದೆ 4 ದಿನ ಅಂತ ಹೇಳ್ತಾವ್ರೆ. 4 ದಿನ ಆಯ್ತು, 4 ದಿನ ಇರ್ತಾರೆ ಸರ್. ಅಲ್ಲ ಅವ್ರು ಬಂದಿಂದ 4 ದಿನ ಒಂದ್ ಬೀದಿಗೆ ನೀರು ಹೋಗಿರ್ಲಿಲ್ಲ. ರೆಡಿ ಮಾಡ್ತಾ ಇದೀವಿ ಅಂತ ಫೋಟೋ ಬಂದಿತ್ತು ನಮ್ಗೆ. ಅದಾದ್ಮೇಲೆ ಸರಿ ಮಾಡಿ ನೀರು ಕೊಟ್ಟು ಅಂತಾನು ಹೇಳಿದ್ರು. ಅದಕ್ಕೆ ನಾವು ಸುಮ್ಮನಾಗಿದ್ದು. ಈಗ ಅದೇ ಸಮಸ್ಯೆ ಮತ್ತೆ ಪಂಚಾಯತಿ ಪಕ್ಕದಲ್ಲೂ ಇಡೀ ಊರಿಗೆ 4 ದಿವಸ ನೀರು ಕೊಡ್ತಾರೋ ಇಡೀ ಊರಿಗೆನೆ ಸಮಸ್ಯೆ ಇದು. ಅಂತ ಉಳಿದ ನೀರು ಡೈಲಿ ಬಿಡ್ಬೇಕು. ಎಲ್ಲ ಬಿಟ್ಟು ಆಯ್ಕೆ ಮಾಡಿದ್ದೀನಿ. 3 ಬೋರ್ ಇದ್ರೂ ಕೊಡ್ತಾರೆ ಅಲ್ಲಿ. ಮತ್ತೆ ಸಿ ಕ್ಯಾಮ್ರಾಗಳೆಲ್ಲ ಯಾರು ಡ್ಯೂಟಿನೇ ಮಾಡಲ್ಲ ಅಲ್ಲಿ. ಯಾರು ನಾವು ಹೋಗಿದ ಒಬ್ಬರು ಇರಲಿಲ್ಲ. ಯಾವ ಪಂಚಾಯತಿ ಊರಲ್ಲಿ ಕೇಳಿದ್ರೆ ಸಿಸಿ ಕ್ಯಾಮೆರಾ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಸಮಸ್ಯೆ ಅಂದ್ರೆ ಕರ್ತವ್ಯ ವೇಳೆ ನಾವು ಬರ್ತೀವಿ, ಏನು 10 ದಿನ 4 ದಿವಸ ಆ ಟೈಮಲ್ಲಿ ಒಬ್ರು ಇರಲ್ಲ ಅಂದ್ರೆ ಹಿಂಗೆ ಕೇಳಿದ್ರೆ ನಮ್ಗೆ ಹಿಂಗೆ ಹೋಗಿದ್ವಿ ಅಂತಾರೆ. ಒಬ್ರು ಅಟೆಂಡೆನ್ಸ್ ಕೊಡಲ್ಲ. ಇದು ಕೂಡ ನಾವು ಏನು ಮಾಡೋಣ, ನಾವು ಅದು ಸತ್ಯತೆ ಇರ್ತಿದೆ ನೋಡಿ, ಸತ್ಯನ ಸುಳ್ಳು ಅಂತ ಇರ್ತಿದೆ. ಅಟೆಂಡೆನ್ಸ್ ಕೊಡಲ್ಲ, ಎಲ್ಲೋ ಇದೆ ಅಂತ ಹೇಳಿದ್ರಲ್ಲ. ಆಮೇಲೆ PDO ಕೇಳಿದ್ರೆ ಅಲ್ಲೇ ಹುಡ್ಕೋದಿರಿ ಅಂತ ಹೇಳ್ತಾರೆ. ಇವ್ರು ಬಂದು ಕೇಳಿದ್ರೆ ಇಲ್ಲ ನಾವು ಖಜಾನೆ ಹೋಗಿದ್ವಿ, ಈ ಶಾಖೆಗೆ ಹೋಗಿದ್ವಿ, MLA ಮೀಟಿಂಗ್ ಬಿಟ್ಟು ಅಲ್ಲಿ ಹೋಗಿದ್ವಿ ಅಂತ ಹೇಳ್ತಾರೆ. ಇವರು ಒಂದು ಸರ್ ರೂಲ್ಸ್ ಪ್ರಕಾರ ನಾವು ಇದ್ರೆ ಮಾತ್ರ ಮೀಟಿಂಗ್ ಕರೆಯೋದು. ಕರ್ಕೊಂಡು 4 ಗಂಟೆ ಕರ್ಕೊಂಡು ಮೊಬೈಲ್ ಮೀಟಿಂಗ್ ಮಾಡ್ಕೊಬಿಡ್ತೀವಿ. ಜಾಸ್ತಿ ಕರ್ಸಲ್ಲ ನಾವು. ಆ ಪಂಚಾಯತ್ ಒಬ್ರು ಇರೋದು ಎಲ್ಲ ಪಂಚಾಯತಿ ಯಾವ ಪಂಚಾಯತಿ ಅಂತ ಅವತ್ತೇ ನಾವು ಎಲ್ಲ ಪಂಚಾಯತಿನೂ ಸೇರಿಸ್ಕೊಂಡು ಯಾವ್ದು ಬೆಂಗಳೂರು ಪಂಚಾಯತಿಲೇ ಒಬ್ರು ಇರ್ಲಿಲ್ಲ ಅವತ್ತು. PDO ಒಬ್ಬರೇ ಇರೋದು ಸ್ಟಾಫು. ಅಲ್ಲಿ ನೆಕ್ಸ್ಟ್ ಇನ್ನೊಬ್ರು ಸ್ಟಾಫ್ ಹಾಕೊಡ್ತೀವಿ, ಇನ್ಚಾರ್ಜ್, ಸೆಕ್ರೆಟರಿ, SCA. ಈಗ ಆಲ್ರೆಡಿ ಮಾರ್ಕ್ಸಿಮೆಂಟ್ ಇಲ್ಲ ಸರ್. ಮತ್ತೆ ಆ ವಾಟರ್ ಮಿಲ್ ಸಮಸ್ಯೆ ಬೆಂಗಳೂರಲ್ಲಂತೂ ಸಮಸ್ಯೆ ಇದೆ, ಬಗೆಹರಿಯುತ್ತೆ. ಸಿಬ್ಬಂದಿ ಸಮಸ್ಯೆ ವಾಟರ್ ಮಿಲ್ ಯಾವಾಗ ಆಗ್ತದೆ? 9164907007. ಓಕೆ ಸರ್. ಆಗಲಿ. ಎಸ್ಕೇಪ್ ಆಗ್ಬಿಟ್ರೆ ಮಲ್ಸ್ವಾಮಿ ಎಷ್ಟರು ಹಂಗೆ ಹೇಳ್ಕೊಳ್ಳೋಣ. ನೀರು ಕುಡಿಬೇಕು ಎಷ್ಟೊಂದು ಎಲ್ಲದ ಟಾಪ್ ಅಪ್ಲಿಕೇಶನ್ ಬನ್ನಿ ಕೊಡ್ರೆ ನಿಧಾನ
ಎಲ್ಲಪ್ಪ ಬೇಕು ಬಂಧುಗಳೇ ನಮಸ್ಕಾರ. ಈಗ ನಾವು ಇವ್ರನ್ನ ಭೇಟಿ ಮಾಡಿ ಒಂದಷ್ಟು ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತಂದು ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕಚೇರಿಗೆ ಭೇಟಿ ನೀಡಿದ್ದು. ಆದರೆ ಈ ಸಂದರ್ಭದಲ್ಲಿ ಅವರೆಲ್ಲ ಎಲ್ಲೋ ಮೀಟಿಂಗ್ ಇದೆ ಅಂತೇಳಿ ಅವರು ಇಲ್ಲಿದ್ದಾರೆ ಅಂತದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ತದನಂತರದ ಇನ್ಚಾರ್ಜ್ ಏನಿರ್ತಾರೆ ಅವ್ರ ಗಮನಕ್ಕೆ ತಂದಿದ್ದೀವಿ. ಮತ್ತು ಅವ್ರನ್ನ ಒಂದಷ್ಟು ಪಟ್ಟಿ ಮಾಡ್ಕೊಂಡು ನಾವು ಹೇಳಿದಂಥ ಸಮಸ್ಯೆಗಳನ್ನ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಬಗೆಹರಿಸ್ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ಅವ್ರ ಮೇಲಿನ ಆಶ್ವಾಸನೆ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ಆ ಸಮಸ್ಯೆನ ಬಗೆಹರಿಸ್ತೇನೆ ಅಂತೇಳಿ ಹಿಂದೆ ಅಂತೇಳಿ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಓಡ್ತಾ ಇದ್ದೀವಿ. ಈ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಧನ್ಯವಾದಗಳು.